ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದಷ್ಟು ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇವತ್ತು ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಓನರ್ ಆಗಿರುವಂತಹ ವಿಜಯ್ ಅವರ ನಮ್ಮ ಜೊತೆ ಇದ್ದಾರೆ. ಸೊ ತುಂಬಾ ದಿನಗಳ ಮೇಲೆ ಆಕ್ಚುಲಿ ಕನ್ನಡಕೋರದಲ್ಲಿ ಇವರು ಅಪಿಯರೆನ್ಸ್ ಕೊಡ್ತಾ ಇರುವಂತದ್ದು. ಸೊ ಎಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಯಾವ ಪ್ರಾಜೆಕ್ಟ್ ಅನ್ನ ತೋರಿಸಿದ್ದಾನೆ ಅವ್ರ ಬಾಯಿಂದನೇ ಕೇಳೋಣ. ಮೊದಲನೇದಾಗಿ ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಬಹಳ ದಿನದ ಮೇಲೆ ಕರ್ಕೊಂಡ್ ಬರ್ತಾ ಇದ್ರಾ, ನಾವು ಎಲ್ಲಿದ್ದೀವಿ ಸರ್ ಇವತ್ತು? ಸರ್ ಈಗ ನಾವು ಬನ್ನೇರ್ಘಟ್ಟ ರೋಡ್ ಅಲ್ಲಿರುವಂತ ಅಕ್ಷಯ್ ನಗರದಲ್ಲಿ ಇದ್ದೀವಿ. ಅಕ್ಷಯ್ ನಗರದಲ್ಲಿ ಇದ್ದೀರಾ ಸರ್? ಕ್ಲೈಂಟ್ ಹೆಸರೇನು ಸರ್? ಕ್ಲೈಂಟ್ ಹೆಸರು ಬಂದು ಸಂಪತ್ ಅಂತ ಹೇಳ್ಬಿಟ್ಟು. ಸಂಪತ್ ಅಂತ ಸರ್. ಸೈಟ್ ಡೈಮೆನ್ಷನ್ ಸ್ವಲ್ಪ ಹೇಳಕ್ಕಾಗತ್ತಾ ಸರ್? ಇದು 30-40 30-40 ಸೈಟ್ ವೆಸ್ಟ್ ಫೇಸಿಂಗ್ ಇದೆ. ವೆಸ್ಟ್ ಫೇಸಿಂಗ್ ಇದೆ ಸರ್. ಇವಾಗ ಸೈಟ್ ಡೈಮೆನ್ಷನ್ ಆಯ್ತು, ಈ ಬಿಲ್ಡಿಂಗ್ ಸ್ಪೆಸಿಫಿಕೇಶನ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ಓಕೆ ಸರ್, ನಮ್ಮ ಕೈಟ್ಸ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಗಳೆಲ್ಲ ಬಾಡಿಗೆ ಮನೆ, ಸ್ವಂತ ಮನೆ ಆ ತರನೇ ಬರ್ತಾ ಇತ್ತು. ಸ್ವಲ್ಪ ರಿಚ್ ಆಗಿರುವಂತ ಡ್ಯೂಪ್ಲೆಕ್ಸ್ ಹೌಸ್ ಬೇಕು ಅಂತ ಕೇಳ್ತಾ ಇದ್ರು. ಸೊ ನಾವು ಕೊಡಕ್ ಆಗಿರ್ಲಿಲ್ಲ, ತುಂಬಾ ಕೆಲಸದಲ್ಲಿ ಬಿಸಿ ಆಗಿದ್ವಿ. ಸೊ ನಮ್ಮ ಕನ್ನಡಕರ ವೀಕ್ಷಕರಿಂದನೇ ನಮ್ಮ ಕೈಟ್ಸ್ ಕಂಪನಿಯ ಬ್ರ್ಯಾಂಡಿಂಗ್ ಚೆನ್ನಾಗಿದೆ, ನಮ್ಮ ಸರ್ವಿಸ್ ತಕ್ಕ ಮಟ್ಟಿಗೆ ಎಲ್ಲರಿಗೂ ರೀಚ್ ಆಗಿದೆ, ಮತ್ತೆ ನಮ್ಮ ಕ್ವಾಲಿಟಿ ಸರ್ವಿಸ್ ನ ನಮ್ಮ ಕೈಲಾದಷ್ಟು ನಾವು ಕೊಡ್ತಾ ಇದೀವಿ. ಫಸ್ಟ್ ನಾನು ನಿಮಗೆ ಮತ್ತೆ ನಮ್ಮ ಕನ್ನಡಕರ ವೀಕ್ಷಕರಿಗೆ ಚಿರಋಣಿಯಾಗಿರ್ತೀನಿ. ವೀಕ್ಷಕರಿಗೆ ವೀಕ್ಷಕರೇ ಧನ್ಯವಾದಗಳು. ಸೊ ನಾವ್ ಇವಾಗ ಬಂದಿರೋದು ಟ್ರಿಪ್ಲೆಕ್ಸ್ ಹೌಸ್, ಅಂದ್ರೆ ಡ್ಯೂಪ್ಲೆಕ್ಸ್ ಪ್ಲಸ್ ಮೇಲ್ಗಡೆ ಅರ್ಧ ಫ್ಲೋರ್ ಮತ್ತೆ ಒಂದು ರೂಮ್ ಬಂದಿದೆ, 4 ಬೆಡ್ರೂಮ್ ಹೌಸ್. ಸೊ ಒಳಗಡೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಸೊ 4 ಬೆಡ್ರೂಮ್ ಹೌಸ್ ಆಯ್ತು. ಎಸ್ ಸರ್. ಸೊ ಅದ್ರ G+ ಎಷ್ಟು ಬರುತ್ತೆ ಸರ್? ಸರ್ ಇದು G+1.5 ಬರುತ್ತೆ. 4 ಬೆಡ್ರೂಮ್ ಹೌಸ್ ಬರುತ್ತೆ. ಕೆಳಗಡೆ ಲಿವಿಂಗು, ಡೈನಿಂಗು, ಪೂಜಾ, ಒಂದು ಗೆಸ್ಟ್ ಬೆಡ್ರೂಮ್ ಇದೆ, ಒಂದು ಕಾಮನ್ ಟಾಯ್ಲೆಟ್ ಇದೆ. ಮೇಲ್ಗಡೆ ಹೋಗ್ತಾ ಇದ್ದಂಗೆ ಕೆಳಗಡೆ ಕಿಚನ್ ಕೂಡ ಇದೆ, ಯುಟಿಲಿಟಿ ಇದೆ. ಸೊ ಮೇಲ್ಗಡೆ ಹೋದ್ರೆ 2 ಸ್ಪೇಷಿಯಸ್ ಆಗಿರೋ ಮಾಸ್ಟರ್ ಬೆಡ್ರೂಮ್ ಗಳಿದಾವೆ. ಅಟ್ಯಾಚ್ ವಾಕ್ ಇನ್ ವಾರ್ಡ್ರೋಬ್ ಬರುತ್ತೆ, ಟಾಯ್ಲೆಟ್ಸ್ ಬರುತ್ತೆ, ಸಿಟ್ ಔಟ್ ಬರುತ್ತೆ. ಅದ್ರ ಮೇಲ್ಗಡೆ ಒಂದು ರೂಮ್ ಇದೆ. ಟೋಟಲ್ ಆಗಿ 4 ಬೆಡ್ರೂಮ್ ಹೌಸ್ ಬರುತ್ತೆ. ಬ್ಯಾಕ್ ಸೈಡ್ ಸ್ವಲ್ಪ ಹಾಫ್ ಓಪನ್ ಟೆರೆಸ್ ಅಲ್ವಾ ಸರ್? ಹಾಗಾದ್ರೆ ಇವಾಗ ನೋಡೋಣ. ಹಾಗಾದ್ರೆ ಡೆಫಿನೆಟ್ಲಿ ಸರ್, ವೀಕ್ಷಕರಿಗೆ ತೋರಿಸ್ಬಿಡೋಣ ಅಲ್ವಾ? ಓಕೆ ಸರ್. ಸರ್ ಮೊದಲನೇದಾಗಿ ಏನ್ ನೋಡ್ತಿದ್ವಿ ವಿಜಯ್ ಸರ್? ಸರ್ ಈಗ ಇದು ಕಾರ್ ಪಾರ್ಕಿಂಗ್ ಏರಿಯಾಗೆ ಬರುತ್ತೆ. ಸೊ ಇದೇನಾಗಿದೆ, ನಾವು ಗೇಟ್ ಬಂದು ಆಲ್ಮೋಸ್ಟ್ ಆಲ್ 14 ಫೀಟ್ ವಿಡ್ತ್ ಇದೆ. ಓಕೆ. ಇದರಲ್ಲಿ MS ಗೇಟ್ ಜೊತೆಗೆ ಸೆರಾ ಬೋರ್ಡ್ ವುಡನ್ ಫಿನಿಶಿಂಗ್ ಇದು ಬಂದಿದೆ. ಸೆರಾ ಬೋರ್ಡ್ ಸರ್ ಇದು? ಎಸ್ ಸರ್. ಇದು ವಾಟರ್ಗೆಲ್ಲ ಏನು ಆಗಲ್ವಾ? ಏನು ಆಗಲ್ಲ ಸರ್, ಏನು ತೊಂದರೆ ಇಲ್ಲ. ಓನ್ಲಿ 8 to 10 years ಒಂದ್ ಸರ್ತಿ ಈ ತರ ರೀಪಾಲಿಶ್ ಮಾಡ್ಕೋತಾ ಇರಬೇಕು. ರೀಪಾಲಿಶ್ ಮಾಡ್ಕೊಬೇಕು. ಓಕೆ ಸರ್, ನೆಕ್ಸ್ಟ್ ಹೋಗ್ಬಿಡೋಣ ಸರ್ ಇವಾಗ. ಎಸ್ ಸರ್. ಸರ್ ಇಲ್ಲಿ ಒಳಗಡೆ ಬಂದ್ರೆ ಕಾರ್ ಪಾರ್ಕಿಂಗ್ ಜಾಗ ಇದೆ. ಸೊ ಆರಾಮಾಗಿ 1 ಕಾರ್ ನಿಲ್ಲೋ ಜಾಗ ಪ್ಲಸ್ 2 ಬೈಕ್ ನಿಲ್ಲುತ್ತೆ. 1 ಕಾರು 2 ಬೈಕ್ ಆರಾಮಾಗಿ ನಿಲ್ಲಿಸಬಹುದಲ್ವಾ ಸರ್? ನಿಲ್ಲಿಸಬಹುದು. ಇನ್ಕ್ಲೂಡಿಂಗ್ ಏನಂದ್ರೆ ಆಂಟಿ ಸ್ಕಿಡ್ ಟೈಲ್ಸ್ ಬಂದಿದೆ, ಕಾರ್ ಪಾರ್ಕಿಂಗ್ ಟೈಲ್ಸ್. ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದಿರಾ ಇಲ್ಲಿ? ಓಕೆ ಓಕೆ ಓಕೆ. 1 by 1 ಟೈಲ್ಸ್ ಹಾಕಿದಿರಲ್ವಾ? ಎಸ್ ಸರ್. ಎಸ್ ಸರ್. ಸರ್ ಇಲ್ಲಿ ಬಂದು ಡೆಕೋರೇಟಿವ್ ಟೈಲ್ಸ್ ಹಾಕಿದೀವಿ. ಸೊ ಇದು ಬಂದು 2 by 4 ಟೈಲು, ಅದಕ್ಕೆ ಜಸ್ಟ್ ಗ್ರಾನೈಟ್ ಎಡ್ಜಸ್ ನ ಬೀಡಿಂಗ್ ಮಾಡಿದ್ವಿ. ಸೊ ಗ್ರಾನೈಟ್ ಬೀಡಿಂಗ್ ತಗೊಂಡಿರೋದು ಇದು? ಸರ್. 2 by 4 ಇದನ್ನ ಕಂಪ್ಲೀಟ್ ಎಲ್ಲಾ ಕಡೆ ಹಾಕೊಂಡು ಬಂದಿದ್ದೀರಲ್ವಾ? ಬಂದಿರೋದು ಸರ್. ಇದು ನೋಡ್ತಾ ಇದ್ದೀರಾ? ರಿಚ್ನೆಸ್ ಎನ್ಹಾನ್ಸ್ ಆಗ್ತಾ ಇದೆ, ಚೆನ್ನಾಗಿ ಬರುತ್ತೆ ಅಲ್ವಾ ಕಲರ್ ಕಾಂಬಿನೇಷನ್ಸ್? ಎಸ್ ಸರ್. ಸೊ ಓಕೆ 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 ಸರ್. ನೆಕ್ಸ್ಟ್ ಹಾಗೆ ಮುಂದೆ ಕಂಟಿನ್ಯೂ ಮಾಡೋಣ. ಒಳಗಡೆ ಬಂದ್ರೆ ಮೇನ್ ಡೋರ್ ಬರುತ್ತೆ. ಓಕೆ ಸರ್. ಇಲ್ಲಿ ವಿಂಡೋಸ್ ಯಾವ್ದು ಯೂಸ್ ಮಾಡಿದ್ರೆ ಅದನ್ನ ಹೇಳ್ತಾರೆ ಸರ್? ಇದು UPVC ವಿಂಡೋಸ್ ಸರ್. UPVC ವಿಂಡೋಸ್ ಆಯ್ತು ಸರ್. 2.5 ಟ್ರ್ಯಾಕ್ಸ್ ಅಂತ ಕರಿತೀವಿ. ಸೊ ಒಂದು ಮಾಸ್ಕಿಟೋ ಮೆಶ್ ಇರುತ್ತೆ. ಓಕೆ. 2 ನಿಮಗೆ UPVC ಟ್ರ್ಯಾಕ್ ದು ವಿಂಡೋಸ್ ಬರ್ತಾ ಇದೆ. ಓಕೆ ಸರ್. ರೋಡ್ ಲೆವೆಲ್ ಇಂದ ಕಾರ್ ಪಾರ್ಕಿಂಗ್ ಹೈಟ್ 1.5 ಫೀಟ್ ಇದೆ. ಓಕೆ. ಬಿಲ್ಡಿಂಗ್ ಬಂದು 2 ಅಡಿ ಹೈಟ್ ಇದೆ. ಹಿಂಗಾಗಿ ಇಲ್ಲೊಂದು 6 ಇಂಚ್ ಮತ್ತೆ ಎಕ್ಸ್ಟ್ರಾ ಸ್ಟೆಪ್ ಬರ್ತಾ ಇದೆ. ಎಕ್ಸ್ಟ್ರಾ ಸ್ಟೆಪ್ ಕೊಟ್ಟಿದ್ದೀರಲ್ವಾ? ಎಕ್ಸ್ಟ್ರಾ ಸ್ಟೆಪ್ ಬರುತ್ತೆ. ಗ್ರಾನೈಟ್ ಅಲ್ಲಿ ಮಾಡಿರೋದಲ್ಲ ಸರ್? ಇದು ಗ್ರಾನೈಟ್ ಬಂದಿರುತ್ತೆ. ಸೊ ಸೇಮ್ ಅದೇ ತರ ಮೇನ್ ಡೋರ್ ಬೀಡಿಂಗ್ ಕೂಡ ನಿಮ್ಗೆ ಇಲ್ಲಿ ಗ್ರಾನೈಟ್ ಅಲ್ಲಿ ವಿಸಿಬಿಲಿಟಿ ಗ್ರಾನೈಟ್ ಅಲ್ಲಿ ಕೊಟ್ಟಿದ್ದೀರಾ. ಓಕೆ ಸರ್. ಹಂಗೆ ಡೋರ್ ಬಗ್ಗೆ ಹೇಳಿ. ಸೊ ಮೇನ್ ಡೋರ್ ಬಂದು ಇವಾಗ ಟೀಕ್ ವುಡ್ ಆಸ್ ಯೂಶುವಲ್. ಇದು 5/3 ಸೆಕ್ಷನ್ ಇದೆ. ಆಮೇಲೆ ಬ್ರಾಸ್ ಫಿಟ್ಟಿಂಗ್ಸ್ ಇದೆ. ಯುರೋಪಾ ಅಥವಾ ಗೋದ್ರೇಜ್ ಲಾಕ್ ಇದೆ. ಯುರೋಪಾ ಅಥವಾ ಗೋದ್ರೇಜ್ ಲಾಕ್ ಯೂಸ್ ಮಾಡ್ತಾ ರೆಗ್ಯುಲರ್ ಆಗಿ ಕೊಡ್ತೀವಿ. 5 years ವಾರಂಟಿ ಕಂಪನಿ ಕಡೆಯಿಂದನೇ ಬರುತ್ತೆ. ಓಕೆ. ಇದೆಲ್ಲ ಇಂಚಸ್ ಎಲ್ಲ ಪ್ಯೂರ್ ಬ್ರಾಸ್ ಹಾಕಿ? ಎಸ್ ಸರ್. ಎಸ್ ಸರ್. ಓಕೆ ಫೈನ್ ಸರ್. ಫೈನ್. ಸೊ ಡೋರ್ ಯಾವ್ದು ಅಂದ್ರೆ? ಟೀಕ್ ವುಡ್. ಇದು ಮೇನ್ ಡೋರ್ ಟೀಕ್ ವುಡ್ ಬರುತ್ತೆ ಸರ್, ರೆಗ್ಯುಲರ್ ಆಗಿ ಕೊಡೋ ತರನೇ. ಓಕೆ ಓಕೆ ಸರ್. ಇದು ಟೀಕ್ ವುಡ್ ಡೋರ್ಸ್ ಎಲ್ಲ ಹಾಕಿದಾಗ ಇದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಏನಾದ್ರು ಇರುತ್ತಾ ಸರ್? ಸರ್ ಅಂದ್ರೆ ಸೀಸನ್ಡ್ ವುಡ್ ನಾವು ತಗೊಂಡ್ ಬರ್ತೀವಿ. ಎಲ್ಲಾ ಕಸ್ಟಮರ್ಸಿಗೂ ರೆಗ್ಯುಲರ್ ಆಗಿ ಟಿಂಬರ್ ಶಾಪಿಗೆ ಕರ್ಕೊಂಡು ಹೋಗಿ ತೋರಿಸಿ ಅವರು ಡೋರ್ ಸೆಲೆಕ್ಷನ್, ಡಿಸೈನ್ ಸೆಲೆಕ್ಷನ್, ವುಡ್ ವಿತ್ ಇದ್ರಲ್ಲಿ ಬರೋ ಗ್ರೇನ್ಸ್ ನ ಮುಂಚೆನೆ ತೋರಿಸ್ಬಿಟ್ಟು ಆಮೇಲೆ ತಗೊಂಡ್ಬಂದು ಇಲ್ಲಿ ಪಾಲಿಶ್ ಆಗಿರುತ್ತೆ. ಪಾಲಿಶ್ ಮಾಡಿರ್ತೀರಾ? ಓಕೆ ಸರ್. ನೆಕ್ಸ್ಟ್ ಕಂಟಿನ್ಯೂ. ಇದು ಪ್ರೀಮಿಯಂ ಸೆಗ್ಮೆಂಟ್ ವಿಲ್ಲಾ ಟೈಪ್ ಬಂದಿದೆ ಸರ್. ಪ್ರೀಮಿಯಂ ಸೆಗ್ಮೆಂಟ್ ವಿಲ್ಲಾ ಟೈಪ್ ಬಂದಿರೋದಲ್ವಾ? ನಾವು ರೆಗ್ಯುಲರ್ ಬೇಸಿಕ್ ಮೀಡಿಯಂ ದೆಲ್ಲ ವಿಡಿಯೋಸ್ ಮಾಡ್ತಾ ಇದ್ವಲ್ಲ, ಇದು ಪ್ರೀಮಿಯಂ ಅಲ್ಲಿ ಬರುತ್ತೆ. ಸರಿ ಸರಿ. ಓಕೆ ಹಾಗೆ ಕಂಟಿನ್ಯೂ. ಇಲ್ಲಿ ಬಂದ್ರೆ ಇವಾಗ ಇದು ಹಾಲ್ ಬರುತ್ತೆ, ಲಿವಿಂಗ್ ಏರಿಯಾ. ಓಕೆ. ಲಿವಿಂಗ್ ಏರಿಯಾ ಬಂದು ಅರೌಂಡ್ 13 by 15 ಫೀಟ್ ಬರ್ತಾ ಇದೆ. 13 by 15 ಬರ್ತಾ ಇದೆ. ಎಸ್ ಸರ್. ಓಕೆ. ವೆಂಟಿಲೇಷನ್ ಪರ್ಪಸ್ 2 ವಿಂಡೋಸ್ ಕೊಟ್ಟಿದೆ. ಸೊ ಕ್ರಾಸ್ ವೆಂಟಿಲೇಷನ್ ಈಸಿಯಾಗಿ ಆಗುತ್ತೆ.
ಸರ್ ಇದು ವಿಂಡೋಸ್ ತುಂಬಾ ವೈಡ್ ಇದೆಯಲ್ಲ, ಎಷ್ಟು ಇರ್ಬೋದು ಸರ್ ಇದು? ಸರ್ ಇದು 6 ಅಡಿಗೆ 4.5 ಇದೆ ಸರ್. 6 ಅಡಿಗೆ 4.5. ಸರ್ ಎಲ್ಲಾ ಕಡೆನೂ UPVC ಯೂಸ್ ಮಾಡಿರೋದು? ಹೌದು ಸರ್, ಇಲ್ಲೆಲ್ಲ ಪೂರ್ತಿ UPVC, ಯಾಕಂದ್ರೆ ಇದು ಏರ್ ಟೈಟ್ ಬರುತ್ತೆ. ಅಂದ್ರೆ ಔಟ್ ಸೈಡ್ ಯಾವುದೇ ಗಾಡಿ ಟ್ರಾವೆಲ್ ಆದ್ರೂ ಕೂಡ ಒಳಗಡೆ ಸೌಂಡ್ ಟ್ರಾನ್ಸ್ಫರ್ ಆಗಲ್ಲ. ಆಮೇಲೆ ಅಲಾಂಗ್ ವಿತ್ ಮಾಸ್ಕಿಟೋ ಮೆಶ್ ಬರುತ್ತೆ. ಅಲಾಂಗ್ ವಿತ್ ಮಾಸ್ಕಿಟೋ ಮೆಶ್. ಎಸ್ ಸರ್, ಇದು ಮಾಸ್ಕಿಟೋ ಮೆಶ್ ಇರುತ್ತೆ. ಸೊ ಇಲ್ಲೊಂದು ಸ್ಲೈಡಿಂಗ್ ವಿಂಡೋ ಇರುತ್ತೆ, ಇಲ್ಲೊಂದು ಸ್ಲೈಡಿಂಗ್ ವಿಂಡೋ ಇರುತ್ತೆ. 2.5 ಟ್ರ್ಯಾಕ್ಸ್ 2.5 ಟ್ರ್ಯಾಕ್ ಅಂತ ಕರಿತೀವಿ ರೆಗ್ಯುಲರ್ ಆಗಿ. ಸರ್ ಇದು ಲಿವಿಂಗ್ ರೂಮ್ ಇದು? ಎಸ್ ಸರ್. ಓಕೆ ಓಕೆ ಸರ್, ಇಲ್ಲಿ ಒಂದು ಟಿವಿ ಯೂನಿಟ್ ಮಾಡಿದೆ, ಅದ್ರ ಬಗ್ಗೆ ಹೇಳಿ ಸರ್. ಇದು ಇಲ್ಲಿ ಟಿವಿ ಯೂನಿಟ್ ಮಾಡ್ಕೊಟ್ಟಿದೀವಿ. ಸೊ ಅಲ್ಲಿ ಸೋಫಾ ಎಲ್ಲ ಅರೇಂಜ್ಮೆಂಟ್ಸ್ ಆದ್ರೆ ಸೊ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಟಿವಿ ಯೂನಿಟ್ ತರ ಬರ್ಲಿ ಅಂತ. ಸೊ ಕೆಳಗಡೆ ಎಲ್ಲ ಅದ್ರದ್ದು ಸ್ಟೋರೇಜ್ ಯೂನಿಟ್ ತರ ಆಗಿದೆ. ಇದನ್ನೆಲ್ಲ ಯಾವ ವುಡ್ ಇಂದ ಮಾಡಿರೋದು ಸರ್? ಇದೆಲ್ಲ ಪ್ಲೈವುಡ್ ಅಲ್ಲಿ ಬರುತ್ತೆ. ಪ್ಲೈವುಡ್ ವಿತ್ ಲ್ಯಾಮಿನೇಟ್ಸ್ ಬರುತ್ತೆ, ಡಬಲ್ ಸೈಡ್ ಗ್ಲಾಸಿ ಲ್ಯಾಮಿನೇಟ್ಸ್ ಹಾಕ್ಬಿಟ್ಟಿದ್ದೀರಲ್ವಾ ಸರ್? ಇನ್ ಸೈಡ್ ಔಟ್ ಸೈಡ್ ಲ್ಯಾಮಿನೇಷನ್. ಓಕೆ ಓಕೆ. ಫಸ್ಟ್ ಲಿವಿಂಗ್ ಅಲ್ಲಿ ಒಂದು ಟಿವಿ ಯೂನಿಟ್ಸ್ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದೀರಾ. ಓಕೆ ಸರ್, ಹಂಗೆ ಕಂಟಿನ್ಯೂ ಮಾಡ್ಬಿಡೋಣ ಹಾಗೆ. ಎಸ್ ಸರ್, ನಾವು ಡೈನಿಂಗ್ ಏರಿಯಾಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ಇದು ಬಂದು ಡೈನಿಂಗ್ ಏರಿಯಾ ತರ ಬರುತ್ತೆ. ಇದು ಡೈನಿಂಗ್ ಏರಿಯಾನಾ ಸರ್? ಡೈನಿಂಗ್ ಏರಿಯಾ ಸರ್ ಇದು. ಓಕೆ, ಇದರಲ್ಲಿ ಎಷ್ಟಾಗಲ ಇರ್ಬೋದು ಸರ್? ಸರ್ ಇದು ನಿಮಗೆ 13 ಅಡಿಗೆ 13 ಅಡಿ ಸ್ಕ್ವೇರ್ ಜಾಗ ಸಿಗ್ತಾ ಇದೆ. ಸ್ಕ್ವೇರ್ ಜಾಗ ಸಿಗ್ತಾ ಇದೆ. ಹಾ ಸರ್. ಇದು ಡಬಲ್ ಹೈಟ್ ಅಲ್ವಾ ಸರ್ ಇದು? ಸರ್ ಇಲ್ಲಿ ಡಬಲ್ ಹೈಟ್ ಮಾಡಿದೀವಿ. ಸೊ ಅಂದ್ರೆ ಮೇಲ್ಗಡೆ ಇರೋರಿಗೆ ಕೆಳಗಡೆ ಏನ್ ನಡೀತದೆ ಅಂತ ಗೊತ್ತಾಗ್ಲಿ ಅಂತ. ಓಕೆ ಓಕೆ. ಸೊ ನೆಕ್ಸ್ಟ್ ಈ ಸೈಡ್ ನೀವು ನೋಡಿದ್ರೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್, ಅಂದ್ರೆ ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಬೆಳಕು ಬರ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ದೊಡ್ಡದಾಗಿ ಇಲ್ಲಿ ವೆಂಟಿಲೇಷನ್ ಬಿಟ್ಟಿದ್ದೀವಿ. ವೆಂಟಿಲೇಷನ್ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಓಕೆ ಓಕೆ, ಫೈನ್ ಸರ್. ಸೊ ನೆಕ್ಸ್ಟ್ ಇದು ಒಂದು ಜಸ್ಟ್ ವಿಂಡೋ ಗಾಳಿ ಬೆಳಕಿಗೋಸ್ಕರ ಈ ಕಡೆ ಎರಡು ವಿಂಡೋ ಕೊಟ್ಬಿಟ್ಟಿದ್ದೀರಾ ಅಲ್ಲಿ ಅಲ್ವಾ? ಓಕೆ ಸರ್, ಫೈನ್. ನೆಕ್ಸ್ಟ್ ಇಲ್ಲಿಂದ ನಮಗೆ ಯಾರು ಬಂದ್ರು ಅಂತ ಆಕ್ಸೆಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿಂದನೇ ಗೇಟ್ ಎಲ್ಲ ನೋಡ್ಬಿಡ್ಬೋದು ಅಲ್ವಾ? ಸರಿ ಸರ್, ಓಕೆ. ಹಾಗೆ ಕಂಟಿನ್ಯೂ ಮಾಡಿ. ಮೇಲ್ಗಡೆ ಹೋಗಕ್ಕೆ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ನಾವು ಇದಕ್ಕೆ ಬರೋಣಂತೆ. ಓಕೆ. ಅದಕ್ಕೂ ಮುಂಚೆ ಬಂದು ಇದು ಟಾಯ್ಲೆಟ್ ರೂಮ್ ಸರ್. ನೆಕ್ಸ್ಟ್ ಓಕೆ, ಅದಕ್ಕೂ ಮುಂಚೆ ನಾವು ನೆಕ್ಸ್ಟ್ ಕಿಚನ್ ಅನ್ನು ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಸರ್ ಇದು ಬಂದು ಕಿಚನ್ ಬರುತ್ತೆ. ಸೊ ಕಿಚನ್ ಬಂದು 10x10 ಫೀಟ್ ಇದೆ. ಕ್ಲಿಯರ್ ಆಗಿ 10x10 ಅಲ್ವಾ? ಫೀಟ್ ಇದೆ. ಓಕೆ. ಇದು ಸಿ ಟೈಪ್ ಅಲ್ಲಿ ನಿಮ್ಗೆ ಇದು ಬರುತ್ತೆ, ಕಿಚನ್ ಕೌಂಟರ್. ಓಕೆ ಓಕೆ, ಸಿ ಟೈಪ್ ಅಲ್ಲಿ ಮಾಡಿರುವಂತದ್ದು. ಇಲ್ಲಿ ಕ್ವಾಡ್ ಸ್ಟೋನ್ ಬಂದಿದೆ. ಕ್ವಾಡ್ ಸ್ಟೋನ್ ಹಾಕಿದ್ದೀರಾ ಇಲ್ಲಿ? ಓಕೆ ಓಕೆ. ನೆಕ್ಸ್ಟ್ ಇದು ಫೈಬರ್ದು ಸಿಂಕ್ ಬಂದಿದೆ. ಓಕೆ, ಫೈಬರ್ ಸಿಂಕ್ ಅನ್ನ ಹಾಕಿರುವಂತದ್ದು. ಓಕೆ ಓಕೆ. ಸೊ ಇಲ್ಲೊಂದು ಜಸ್ಟ್ ಇದು ಬರುತ್ತೆ ವೆಂಟಿಲೇಷನ್ ಪರ್ಪಸ್. 3x4 ವಿಂಡೋ ಬಂದಿದೆ ಸರ್. ಹಾಗೆ ಇಲ್ಲೊಂದು ಟೈಲ್ಸ್ ಯೂಸ್ ಮಾಡಿ ಸ್ವಲ್ಪ ಚೆನ್ನಾಗಿದೆ ಸರ್. ಇದು ಯಾವ ತರ ಟೈಲ್ಸ್ ಇದೆ? 3D ಎಂಬೋಸಿಂಗ್ ಅಲ್ಲ ಇದು? ಎಸ್ ಸರ್, ಎಂಬೋಸ್ ಆಗಿರುವಂತ ಟೈಲ್ಸ್ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಇದು ಸರ್. ಹಾಗೆ ಇಲ್ಲಿ ಮೇಲ್ಗಡೆ ಸ್ಟೋರೇಜ್ ಅನ್ನ ಮಾಡಿ, ಸ್ಟೋರೇಜ್ ತರ ಬರುತ್ತೆ. ಸೊ ಜಸ್ಟ್ ಅವ್ರದ್ದು ಕ್ರಾಕರಿ ಯೂನಿಟ್ ತರ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಆ ತರ ಇದೆ. ಓಕೆ ಓಕೆ. ಒಂದು ಸಿಂಪಲ್ ಆಗಿ ಒಂದು ಇಂಟೀರಿಯರ್ ಸ್ವಲ್ಪ ಸಿಂಪಲ್ ಆಗಿ ಮಾಡಿರೋದು. ಓಕೆ, ಇಲ್ಲಿ ಓಕೆ ಓಕೆ, ಫೈನ್. ಇದೊಂದೆರಡು ಓಪನ್ ಮಾಡ್ಬಿಡಿ ಸರ್. ಬಾಕ್ಸ್ ಬರುತ್ತೆ. ಇಲ್ಲಿ ಟೆಂಡಮ್ ಬಾಕ್ಸ್ ಕೊಟ್ಟಿದ್ದೀರಾ? ಓಕೆ ಸರ್, ಇಲ್ಲಿ ಸ್ಟೋರೇಜ್ ಇದೆ. ಅಗೇನ್ ಇಲ್ಲಿ ಮತ್ತೆ ಟೆಂಡಮ್ ಬಾಕ್ಸ್ ಬರುತ್ತೆ. ಟೆಂಡಮ್ ಬಾಕ್ಸಸ್ ಅನ್ನ ಕೊಟ್ಟಿದ್ದೀರಾ? ಓಕೆ, ಫೈನ್. ಓಕೆ, ಹಾಗೆ ಕಂಟಿನ್ಯೂ ಮಾಡೋಣ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಪೂಜಾ ರೂಮ್ ಇದೆ. ಇಲ್ಲೇ ಪೂಜಾ ರೂಮ್ ಮಾಡಿದ್ದೀರಾ? ಎಸ್ ಸರ್. ಸರ್ ಪೂಜಾ ರೂಮ್ ಜೊತೆಲಿ ಇಲ್ಲಿ ಯೂಸ್ ಮಾಡಿರುವಂತ ಡೋರ್ಸ್ ಇದೆಲ್ಲ ಸರ್. ಇಲ್ಲಿ ಪೂಜಾಗ್ ಬಂದ್ರೆ ಇದು 4x5 ಫೀಟ್ ವಿಡ್ತ್ ಇದೆ. ಓಕೆ. ಲೆಂತ್ ಬಂದು 5 ಫೀಟ್ ಇದೆ, ವಿಡ್ತ್ ಬಂದು 4 ಫೀಟ್ ಇದೆ. ಸ್ಟೋರೇಜ್ ಇದೆ. ಸ್ಟೋರೇಜ್ ಮಾಡಿದ್ದೀರಾ? ಸ್ಟೋರೇಜ್ ಮೇಲ್ಗಡೆ ಜಸ್ಟ್ ದೇವ್ರ ತಲೆ ಮೇಲೆ ಏನು ಭಾರ ಬೇಡ ಅಂತ ಹೇಳ್ಬಿಟ್ಟು ಲೈಟಿಂಗ್ ಹಾಕಿರೋದು. ಒಂದು ಲೈಟಿಂಗ್ ಇದನ್ನ ಕೊಟ್ಬಿಟ್ಟಿದ್ದೀರಾ. ಜೊತೆಲಿ ಸ್ಮಾಲ್ ಇದು ಕೂಡ POP ಕೂಡ ಮಾಡಿದಿರಲ್ಲ ಸರ್ ಇಲ್ಲಿ? ಓಕೆ ಸರ್. ಇಲ್ಲಿ 2x4 ಇದು ಯೂಸ್ ಮಾಡಿರೋದಲ್ವಾ ಇಲ್ಲಿ? ಸರ್ ಇಲ್ಲಿ ಟೈಲು 2x4 ಪ್ಲೇನ್ ವೈಟ್ ಯೂಸ್ ಮಾಡಿರೋದು. ವಿತ್ ಗೋಲ್ಡನ್ ಸ್ಟ್ರಿಪ್ಸ್ ಹಾಕಿದೆ. ಗೋಲ್ಡನ್ ಸ್ಟ್ರಿಪ್ಸ್ ಅನ್ನ ಆಡ್ ಮಾಡಿದ್ದೀರಾ ಸರ್. ಹಿಂಗೆ ಡೋರ್ ಗಳ ಬಗ್ಗೆ? ಡೋರ್ ಬಂದ್ರೆ ಸೇಮ್ ಸರ್. ಇಲ್ಲಿ ಟೀ ಗುಡ್ಡೆ ಬರುತ್ತೆ. ಡಬಲ್ ಡೋರ್ ಶಟರ್ ಬಂದಿದೆ. ಓಕೆ. ಬ್ರಾಸ್ ಫಿಟ್ಟಿಂಗ್ಸ್ ಇದೆ. ಸೊ ಸರೌಂಡಿಂಗ್ ಸ್ವಲ್ಪ ಕಾರ್ವಿಂಗ್ ಬೀಡಿಂಗ್ ಹಾಕಿದೀವಿ. ಸೊ ಕಾರ್ವಿಂಗ್ ಬೀಡಿಂಗ್ ಕೊಟ್ಟಿರೋದಾ ಸರ್ ಇದು? ಹೌದು ಸರ್, ಕಾರ್ವಿಂಗ್ ಎಡ್ಜ್ ಅಲ್ಲಿ. ಓಕೆ ಓಕೆ ಓಕೆ. ಓಹ್ ಸರ್, ಬೀಡಿಂಗ್ ಕೂಡ ಟೀ ಕುಡ್ದೆ ಅಲ್ವಾ ಇದು? ಹೌದು ಸರ್, ಟೀ ಕುಡ್ದೆ ಬರುತ್ತೆ. ಬಟ್ ಇದು ಪ್ಯಾಕೇಜ್ ಅಲ್ಲಿ ಇರಲ್ಲ, ಕಸ್ಟಮೈಸೇಷನ್ ಮಾಡ್ಕೊಂಡು ಅವ್ರು ಹಾಕೊಂಡಿರೋ ಆಡ್ ಆನ್ ಅಂತ ಹೇಳ್ಬೋದಲ್ಲ? ಆಡ್ ಆನ್ ತರ. ಓಕೆ. ಸೊ ತಿರ್ಗಾ ಇದು ಆಲ್ಮೋಸ್ಟ್ ಡೋರ್ ಸೆಲೆಕ್ಷನ್ ಕರ್ಕೊಂಡು ಹೋಗಿ ಅವ್ರಿಗೆ ಯಾವ ಪ್ಯಾಟರ್ನ್ ಬೇಕು. ಪ್ಲೇನ್ ಗ್ಲಾಸ್ ಕೇಳಿದ್ದಕ್ಕೆ ಪ್ಲೇನ್ ಗ್ಲಾಸ್ ಬರುತ್ತೆ. ಒಂದಿಷ್ಟು ಜನ ಕಲರ್ಡ್ ಗ್ಲಾಸ್ ಕೇಳ್ತಾರೆ, ಕಲರ್ಡ್ ಗ್ಲಾಸ್ ಕೊಟ್ಟಿರ್ತೀವಿ. ಸೊ ಕಂಪ್ಲೀಟ್ ಆಗಿ ಟೀ ಕುಡ್ದೆ ಬಂದಿರುತ್ತೆ. ಟೀ ಕುಡ್ದೆ ಹಾಕಿದ್ದೀರಾ ಸರ್. ಹಾಗೆ ಕಂಟಿನ್ಯೂ ಮಾಡೋಣ ಸರ್. ಇನ್ನ ಇದು ಬಂದ್ರೆ ಗೆಸ್ಟ್ ಬೆಡ್ರೂಮ್ ತರ ಬರ್ತಾ ಇದೆ. ಸರ್ ಇಲ್ಲಿ ಗೆಸ್ಟ್ ಬೆಡ್ರೂಮ್ ಗೆ ಯಾವ ತರ ಡೋರ್ ಯೂಸ್ ಮಾಡಿರೋದು? ಇದು ಲ್ಯಾಮಿನೇಟೆಡ್ ಸಾಲಿಡ್ ಡೋರ್ ಅಂತ ಬರುತ್ತೆ. ಲ್ಯಾಮಿನೇಟೆಡ್ ಸಾಲಿಡ್ ಡೋರ್ ಅಂತ ಹೇಳ್ತಾರೆ. ಎಸ್ ಸರ್ ಇದು. ಓಕೆ ಓಕೆ. ಜೊತೆಲಿ ಇದು ವಾಸ್ಕಲ್ ಯಾವ್ದು ಯೂಸ್ ಮಾಡಿದ್ರೆ ಸರ್? ಇದು ನಮ್ದು ಪ್ಯಾಕೇಜ್ ಅಲ್ಲಿ ಬರೋದು ರೆಡ್ ಸಾಲ್ ಅಂತ ವುಡ್. ರೆಡ್ ಸಾಲ್ ವುಡ್ ದೇ ಪೂರ್ತಿ ಫ್ರೇಮ್ ಬಂದಿದೆ. ಓಕೆ. ಸೊ ಪ್ರೀಮಿಯಂ ಪ್ಯಾಕೇಜ್ ಇರೋದ್ರಿಂದ ಇದು ಲ್ಯಾಮಿನೇಟೆಡ್ ಡೋರ್ ವುಡ್. ಲ್ಯಾಮಿನೇಟೆಡ್ ಡೋರ್ ಅನ್ನ ಹಾಕಿದ್ರೆ ಓಕೆ. ಕಂಟಿನ್ಯೂ ಮಾಡೋಣ ಸರ್. ಸರ್ ಇದು ಬಂದು ಜಸ್ಟ್ ಗೆಸ್ಟ್ ಬೆಡ್ರೂಮ್ ತರ. ಸೊ ಇಲ್ಲೂ ಕೂಡ 2 ಕ್ರಾಸ್ ವೆಂಟಿಲೇಷನ್ ಗೆ ಅಂತ ವಿಂಡೋಸ್ ಇದೆ. ವಿಂಡೋಸ್ ಅನ್ನ ಮಾಡಿದ್ದೀರಾ? ಓಕೆ.
ಸೊ ಒಂದು ಇದು ಕೂಡ ವಾರ್ಡ್ರೋಬ್ ಕೂಡ ಇಲ್ಲಿ ಮಾಡ್ಕೊಟ್ಟಿದ್ದೀವಿ. ಇದು ಚಿಕ್ಕದಾಗಿ ಒಂದು ವಾರ್ಡ್ರೋಬ್ ಆಗಿದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಬಂದಿದೆ. ಓಕೆ, ಈ ತರ ಸ್ಲೈಡಿಂಗ್ ವಾರ್ಡ್ರೋಬ್ ಬರ್ತದೆ. ಶೋರ್ ಸರ್. ಸರ್ ನೆಕ್ಸ್ಟ್ ಹೋಗ್ಬಿಡೋಣ ಹಾಗೆ. ಎಸ್ ಸರ್, ಬನ್ನಿ ಸರ್. ಓಕೆ ಸರ್, ಒಂದು ಕಾಮನ್ ಟಾಯ್ಲೆಟ್ ಇದೆ ಇಲ್ಲಿ, ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಇದಕ್ಕೆ ಹ್ಯಾಂಡ್ ವಾಶ್ ಬೇಸಿನ್ ಇಲ್ಲೊಂದು ಮಿನಿ ಹ್ಯಾಂಡ್ ವಾಶ್ ಕೂಡ ಮಾಡಿದ್ದೀರಾ? ಎಸ್ ಸರ್, ಡೈನಿಂಗ್ ಏರಿಯಾಗೆ ಹೆಲ್ಪ್ ಆಗ್ಲಿ ಅಂತ ಇಲ್ಲೊಂದು ಮಿರರ್ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ. ಹೌದು ಸರ್. ಓಕೆ ಫೈನ್. ಅದೇ ತರ ಬಂದು ಇದು ಒಂದು ಕಾಮನ್ ಟಾಯ್ಲೆಟ್ ರೂಮು, ಕಾಮನ್ ಟಾಯ್ಲೆಟ್. ಓಕೆ, ಕೆಳಗಡೆ ಆಂಟಿ ಸ್ಕಿಡ್ ಇರುತ್ತೆ, ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ರು. ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ. ಡೈವರ್ಟರ್ ಬಂದಿದೆ, ಇಲ್ಲಿ ಡೈವರ್ಟರ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ, ಸೊ ಇದು ವಾಲ್ ಮೌಂಟೆಡ್ ಬರುತ್ತೆ. ಓಕೆ, ಸೊ ಇದಕ್ಕೆ ಲೆಡ್ಜ್ ವಾಲ್ ಯೂಸ್ ಮಾಡಿರ್ತೀವಿ, ಜಾಗ್ವಾರ್ ಬ್ರ್ಯಾಂಡ್. ಓಕೆ, ಸೊ ಇಲ್ಲೂ ಕೂಡ ಅಲ್ಲಿ UPVC ವಿಂಡೋಸ್ ಇದು ಬಂದಿದೆ, ಇದನ್ನ ಹಾಕೊಂಡಿದ್ದಾರೆ. ಜೊತೆಲಿ 2x4 ಆಲ್ಮೋಸ್ಟ್ ಎಲ್ಲ ಕಡೆ 2x4 ನೀವು ಇದನ್ನ ಯೂಸ್ ಮಾಡಿದ್ದೀರಾ. ಯೂಸ್ ಮಾಡಿದ್ರೆ ಶವರ್ ಕೂಡ ಜಾಗ್ವಾರ್ ಬ್ರ್ಯಾಂಡ್ ಹಾಕಿದ್ರ. ಇವಾಗ ಟ್ರೆಂಡ್ ಅಂತ ಹೇಳ್ಬೋದಲ್ಲ 2x4 ಎಲ್ಲ ಕಡೆ 2x4. ಅದ್ರದ್ದು ಜಾಯಿಂಟ್ಸ್ ಕಡಿಮೆ ಆಗೋದ್ರಿಂದ ಸ್ವಲ್ಪ ರಿಚ್ ಲುಕ್ ಎನ್ಹಾನ್ಸ್ ಮಾಡಬಹುದು, ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸರ್ ಇಲ್ಲಿ ಡೋರ್ ಯಾವ್ದು ಯೂಸ್ ಮಾಡ್ತಾರೆ? ಸೇಮ್ ಅದೇ ಸರ್, ಲ್ಯಾಮಿನೇಟೆಡ್ ಸಾಲಿಡ್ ವುಡ್ ಯೂಸ್ ಮಾಡಿರೋದು. ಸರ್ ನೀರ್ ಹಾಕಿದ್ರೆ ಏನ್ ತೊಂದರೆ ಇಲ್ವಾ? ಸರ್ ಒಂದು 10 to 12 ಇಯರ್ಸ್ ವರೆಗೂ ಏನ್ ತೊಂದರೆ ಇಲ್ಲ. ಓಕೆ, ಅಂದ್ರೆ ರೆಗ್ಯುಲರ್ ಆಗಿ ಮುಂಚೆ ತರ ನೀರಲ್ಲೇ ಇದು ಇರಲ್ಲ, ಡ್ರೈ ವೆಟ್ಟಿಗೆ ಸ್ವಲ್ಪ ಸಪರೇಷನ್ ಇರುತ್ತೆ. ಹೌದು, ತೊಂದರೆ ಇಲ್ಲ. ಸೊ ಅದಕ್ಕೆ ಈ ತರ ಲ್ಯಾಮಿನೇಟೆಡ್ ಡೋರ್ ಯೂಸ್ ಮಾಡಬಹುದು, ಬಾತ್ರೂಮ್ ಮಾಡಬಹುದು ಸರ್, ಏನ್ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ ಸರ್ ಹಾಗೆ. ಎಸ್ ಸರ್. ಸರ್ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಸರ್? ಈಗ ನಾವು ಅಪ್ಸ್ಟೇರ್ಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನಾವು ಲೆದರ್ ಬ್ರೌನ್ ಗ್ರಾನೈಟ್ ಕೊಟ್ಟಿದೀವಿ. ಸೊ ಇದು ಏನಂತ ಹೇಳ್ತೀರಾ? ತುಮಕೂರು ಲೆದರ್ ಬ್ರೌನ್ ಗ್ರಾನೈಟ್. ತುಮಕೂರು ಲೆದರ್ ಬ್ರೌನ್ ಗ್ರಾನೈಟ್, ಸ್ವಲ್ಪ ಆಂಟಿ ಸ್ಕಿಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ವುಡನ್ ಹ್ಯಾಂಡ್ ರೇಲಿಂಗ್ ಕೊಟ್ಟಿದೀವಿ, ಟೀ ಕುಡ್ದು. ಓಕೆ ಓಕೆ, ಅಲಾಂಗ್ ವಿತ್ 12mm ಟಫನ್ ಗ್ಲಾಸ್ ಬಂದಿದೆ. 12mm ಟಫನ್ ಗ್ಲಾಸ್ ಇದು. ಅಂದ್ರೆ ಯೂಶುವಲಿ ಮಕ್ಕಳಿಗೆ ಇದ್ ಮಾಡಿದ್ರೆ ಏನು ಆಗಲ್ಲ, ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಹೋಗೋಣ ಸರ್ ಹಾಗೆ. ಮೇಲ್ಗಡೆ ಹೊರಟ್ರೆ ಸೊ ಇಲ್ಲಿ ವೆಂಟಿಲೇಷನ್ಗೆ ನಮ್ಗೆ ಗಾಳಿ ಬೆಳಕು ಬರ್ಲಿ ಅಂತ ಇಲ್ಲೊಂದು 4.5 by 4.5 ಒಂದು ವಿಂಡೋ ಇದೆ. ವಿಂಡೋ ಕೊಟ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಓಕೆ 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 ಸರ್, ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಹಂಗೆ ಮೇಲ್ಗಡೆ ಬಂದ್ರೆ ಇದು ಡಬಲ್ ಹೈಟ್ ಆಗತ್ತೆ. ಡಬಲ್ ಹೈಟ್ ಕೊಟ್ಟಿದ್ದೀರಾ ಇಲ್ಲಿ. ಸೊ ಮೇಲ್ಗಡೆಯಿಂದ ಕೆಳಗಡೆದು ವ್ಯೂ ಇರುತ್ತೆ. ಸೊ ಕೆಳಗಡೆಯಿಂದ ಕೂಗಿದ್ರೆ ಮೇಲ್ಗಡೆ ಕೇಳೋ ತರ ಇರುತ್ತೆ, ಒಂಥರ ತುಂಬಾ ಚೆನ್ನಾಗಿರುತ್ತೆ ಕರೆದ್ರೆ. ಸೊ ಇಲ್ಲೊಂದು ಇದು ಹಾಕಿದ್ದೀರಾ ಅಲ್ವಾ? ಎಸ್ ಸರ್, ರೈಲಿಂಗ್ಸ್ ಅನ್ನ ಕಂಟಿನ್ಯೂ ಮಾಡಿದ್ದೀರಾ. ಎಸ್ ಸರ್. ಈ ಲೈಟಿಂಗ್ ನಿಮ್ ಸ್ಕೋಪ್ ಅಲ್ಲೇ ಬರುತ್ತೆ ಸರ್? ಸರ್ ಇಲ್ಲ, ಇದು ಓನರ್ ಹಾಕೊಂಡಿರೋದು, ಓನರ್ ಕಡೆಯಿಂದ ಬರುವಂತದ್ದು. ಓಕೆ ಓಕೆ. ಸೇಮ್ ಅದೇ ತರ ಇಲ್ಲಿ ಇಲ್ಲೊಂದು ರೈಟ್ ಸೈಡ್ ಒಂದು ರೂಮ್, ಲೆಫ್ಟ್ ಸೈಡ್ ಒಂದು ರೂಮ್ ಕೊಟ್ಟಿದ್ದೀವಿ. 2 ರೂಮ್ ಕೊಟ್ಟಿದ್ದೀರಾ. ಇದು ಕುಬೇರ್ ಮೂಲೆ ಆಗೋದ್ರಿಂದ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಸೇಮ್ ಲ್ಯಾಮಿನೇಟೆಡ್ ಡೋರ್ ಅನ್ನು ಯೂಸ್ ಮಾಡಿ, ಎಲ್ಲ ಬಿಲ್ಡಿಂಗ್ ಪೂರ್ತಿ ಲ್ಯಾಮಿನೇಟೆಡ್ ಡೋರ್ಸ್. ಚಿಕ್ಕದಾಗಿ ವಾರ್ಡ್ರೋಬ್ ಇದೆ. ಕೆಳಗಡೆ ಕೊಟ್ಟಿದ್ದಿಲ್ಲ ಅದೇ ತರ ಸ್ಲೈಡಿಂಗ್ ವಾರ್ಡ್ರೋಬ್ ಬಂದಿದೆ. ಸೊ ಈ ತರ ವಾರ್ಡ್ರೋಬ್ ಬರುತ್ತೆ, ಚೆನ್ನಾಗಿದೆ ಸರ್ ಇದು. ಸೊ ಸೇಮ್ ಅದೇ ತರ ಇಲ್ಲಿ ಆಕ್ಚುಲ್ ಆಗಿ ಸ್ವಲ್ಪ ಸ್ಪೇಷಿಯಸ್ ಆಗಿ ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಸ್ಪೇಷಿಯಸ್ ಆಗಿರುವಂತ ಟಾಯ್ಲೆಟ್ ರೂಮ್ ಬರುತ್ತೆ. ಸೊ ಟಾಯ್ಲೆಟ್ ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಲ್ಲ ಸರ್ ಇಲ್ಲಿ? ಎಸ್ ಸರ್, ಟಾಯ್ಲೆಟ್ ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಬಂದಿದೆ. ಅರೌಂಡ್ 6 feet 8 feet ವರೆಗೂ ಬಂದಿದೆ. ಸ್ವಲ್ಪ ವೈಡ್ ಆಗಿ ಬಂದಿದೆ ಸರ್ ಇಲ್ಲಿ? ಎಸ್ ಅಲ್ಲ, ವೈಡ್ ಆಗಿ ಬಂದಿದೆ. ಸೊ ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಕೊಟ್ಟಿರೋದು ಜಾಗ್ವಾರ್ದು ಇದು ಕೊಟ್ಟಿದ್ದೀರಾ. ಓಕೆ, ಸೇಮ್ ಇಲ್ಲೂ ಡೈವರ್ಟರ್ ಕೊಟ್ಟಿದೆ, ಶವರ್ ಇದೆ, ಹ್ಯಾಂಡ್ ವಾಶ್ ಬೇಸಿನ್ ಇದೆ. ಸೊ ಟೈಲ್ಸ್ ಎಲ್ಲ ರೂಫ್ ವರೆಗೆ ತಗೊಂಡು ರೂಫ್ ವರೆಗೂ ಟಚ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು ಆಕ್ಚುಲಿ. ಓಕೆ, ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಈ ಬೆಡ್ರೂಮ್ ಅವ್ರಿಗೆ ಇಲ್ಲಿ ಸಿಟ್ ಔಟ್ ಏರಿಯಾ ಇದೆ ಇಲ್ಲಿ. ಎಸ್ ಸರ್. ಓಕೆ, ಸೊ ಅವ್ರಿಗೆ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಸ್ವಲ್ಪ ಸ್ಪೇಷಿಯಸ್ ಆಗಿರುವಂತದ್ದು. ಇದು ಕೂಡ UPVC ಸರ್? ಇದು ಸರ್ UPVC ಫ್ರೆಂಚ್ ಡೋರ್ ಅಂತ ಕರಿತೀವಿ ಸರ್ ಇದಕ್ಕೆ. 6 ಅಡಿ ಡೋರ್ ಬಂದಿದೆ, ಇಲ್ಲಿ 6 ಅಡಿ ಡೋರ್ ಬರುತ್ತೆ. ಓಕೆ ಓಕೆ ಓಕೆ. ಸೊ 6 feet ಪೂರ್ತಿ 3 ಟ್ರ್ಯಾಕ್, ಇದು 2.5 ಟ್ರ್ಯಾಕ್ ಬರುತ್ತೆ. ಜೊತೆಲಿ ಇಲ್ಲಿ ಆಂಟಿ ಸ್ಕಿಡ್ ಯೂಸ್ ಮಾಡಿರೋದು. ಎಸ್ ಸರ್, ಆಂಟಿ ಸ್ಕಿಡ್ ಬರುತ್ತೆ, ವುಡನ್ ಟೆಕ್ಸ್ಚರ್ ಅಲ್ಲಿ ಮಾಡಿರೋದು ಸರ್. 8 ಅಡಿಗೆ ಮಿನಿಮಮ್ ಅಂದ್ರೆ 13 ಅಡಿ ಬಂದಿದೆ. ಇದು 13 ಅಡಿ ಬಂದಿದೆ. ಆರಾಮಾಗಿ ಈವ್ನಿಂಗ್ ಟೈಮ್ ಅಲ್ಲಿ ಕೂತ್ಕೊಳ್ಳಕ್ಕೆ, ಟೈಮ್ ಸ್ಪೆಂಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಚೆನ್ನಾಗಿದೆ. ಇಲ್ಲೊಂದು SSD ರೇಲಿಂಗ್ ವಿತ್ ಗ್ಲಾಸ್ ಇದೆ, ವಿತ್ ಗ್ಲಾಸ್ ತಗೊಂಡಿದ್ದೀರಾ. ಓಕೆ 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 ಓಕೆ, ಸರಿ ಸರ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಹಾಗೆ. ಸರ್ ನೆಕ್ಸ್ಟ್ ಇನ್ನೊಂದು ರೂಮಿಗೆ ಹೋಗೋಣ, 3rd ಬೆಡ್ರೂಮ್ಗೆ. ಸರ್ ಇದು ಬಂದು ಸರ್ ಇದು ಇನ್ನೊಂದು ಬೆಡ್ರೂಮ್ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಆಲ್ 12 feet 14 feet ವಿಡ್ತ್ ಬಂದಿದೆ. ತುಂಬಾ ದೊಡ್ಡದಾಗಿದೆ ಅಲ್ಲ ಸರ್? ದೊಡ್ಡದಾಗಿದೆ ಸರ್. ಓಕೆ ಓಕೆ ಓಕೆ. ಇಲ್ಲೂ ಕ್ರಾಸ್ ವೆಂಟಿಲೇಷನ್ 2 ವಿಂಡೋ ಬಂದಿದೆ. 2 ವಿಂಡೋ ಕೊಟ್ಟಿದ್ದೀರಾ. ಓಕೆ, ಎಸ್ ಸರ್. ಇಲ್ಲೊಂದು ಚಿಕ್ಕದಾಗಿ ಸ್ಟಡಿ ಟೇಬಲ್ ಮಾಡ್ಕೊಟ್ಟಿರೋದು, ಮಕ್ಕಳೆಲ್ಲ ಓದಕ್ಕಿದ್ರೆ, ಯಾರು ಕಿಡ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ಪ್ ಆಗ್ಲಿ ಅಂತ. ಓಕೆ ಓಕೆ ಸರಿ. ಅದೇ ತರ ಬಂದ್ರೆ ಇಲ್ಲಿ
ಓಕೆ, ಇದು ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಇದೆ. ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ತಗೊಂಡಿದ್ದೀರಾ ನೀವು ಇಲ್ಲಿ? ಇಲ್ಲಿ ಸೇಮ್ ವಾರ್ಡ್ರೋಬ್ಸ್ ಬರುತ್ತೆ, ಸೇಮ್ ಸ್ಲೈಡಿಂಗ್ ವಾರ್ಡ್ರೋಬ್ ತಗೊಂಡಿದ್ದೀರಾ? ಓಕೆ, ಇಲ್ಲೋ ಎಷ್ಟು ಜಾಗ ಇರ್ಬೋದು ಇದು ಆಕ್ಚುಲಿ? ಸರ್ ಇದು ಮಿನಿಮಮ್ 8 ಅಡಿ ಇದೆ, ಅದ್ರಲ್ಲಿ ಆಲ್ರೆಡಿ 2.5 ಅಡಿ ಹೋಗಿರೋದ್ರಿಂದ ಇಲ್ಲಿ 5 ಅಡಿ ಉಳಿದಿರೋದು. 5 ಅಡಿ ಉಳ್ಕೊಳ್ಳೋದು, ಓಡಾಡಕ್ಕೆ ಏನ್ ತೊಂದರೆ ಇಲ್ಲ, ಆರಾಮಾಗಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೋಬಹುದು. ಸೇಮ್ ಅದೇ ತರ ಇಲ್ಲಿ ಡ್ರೈ ಮತ್ತೆ ವೆಟ್ಟಿಗೆ ಸಪರೇಟ್ ಆಗಿ ಟಾಯ್ಲೆಟ್ ಆಗಿರೋದು. ಟಾಯ್ಲೆಟ್ ಒಂದು ಇದು ಮಾಡ್ಕೊಟ್ಟಿದ್ದೀರಿ. ಇದು ಕೂಡ ಟಾಯ್ಲೆಟ್ ಕೂಡ ಸ್ವಲ್ಪ ತುಂಬಾ ವೈಡ್ ಆಗಿ ಬಂದಿದೆ ಸರ್, ವೈಡ್ ಆಗಿ ಬಂದಿದೆ, ಚೆನ್ನಾಗಿದೆ. ಸೊ ಇಲ್ಲೂ 6 ಅಡಿಗೆ 8 ಅಡಿ ಬಂದಿದೆ, 8 ಅಡಿ ಜಾಗ ಬಂದಿದೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಸೇಮ್ ಇದೇ ತರ ಸೇಮ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿರೋದು. ಡೈವರ್ಟರ್ ಸೇಮ್ ಇದು ಆಲ್ಮೋಸ್ಟ್ ಎಲ್ಲ ಜಾಗ್ವಾರ ಯೂಸ್ ಮಾಡೋದು ಸರ್. ಅಂದ್ರೆ ಪ್ರೀಮಿಯಂ ಪ್ಯಾಕೇಜ್ ಅಲ್ಲೆಲ್ಲ ಆಲ್ಮೋಸ್ಟ್ ಇವಾಗ ಜಾಗ್ವಾರ ಫಿಟ್ಟಿಂಗ್ಸ್ ಎಲ್ಲ 100% ಜಾಗ್ವಾರ ಇರುತ್ತೆ ಸರ್. ಓಕೆ 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 ಓಕೆ. ಅಂದ್ರೆ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರನೂ ಕೂಡ ಓಕೆ ಅವರು ಎಕ್ಸ್ಟ್ರಾ ಪೇ ಮಾಡಕ್ ರೆಡಿ ಇದ್ರೆ ಅದನ್ನು ನಾವು ಯೂಸ್ ಮಾಡಿ ಅಪ್ಗ್ರೇಡ್ ಮಾಡ್ಕೊಡ್ತೀರಾ? ಸರಿ, ಅದೇನಿದೆ ಡಿಫ್ರೆನ್ಸ್ ಅವ್ರು ಬೇರ್ ಮಾಡ್ತಾರೆ, ಅದ್ರ ಪ್ರಕಾರ ಮುಂದೆ ಹೋಗುತ್ತೆ. ಓಕೆ ಸರ್, ನೆಕ್ಸ್ಟ್ ಹೋಗೋಣ ಸರ್. ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಹೋಗೋಣ ಮೇಲ್ಗಡೆ. ಅಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಕುಬೇರ್ ಮೂಲಲ್ಲಿ ಹೈಟ್ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ. ಓಕೆ ಸರಿ, ಹಾಗೆ ಒಂದು ಕ್ವಶನ್ ಸರ್, ಇಲ್ಲಿ ರೇಲಿಂಗ್ಸ್ ಏನ್ ಮಾಡಿದಿರಲ್ಲ, ಸೊ ಈ ತರ ಇನ್ನ ಬೇರೆ ಬೇರೆ ಡಿಸೈನ್ಸ್ ಇದೆ ಸರ್ ತಮ್ಮ? ಸರ್ ಈಗ SS ರೇಲಿಂಗ್ ವಿತ್ ಗ್ಲಾಸ್ ಹೋಗ್ಬೋದು, ವುಡನ್ ರೇಲಿಂಗ್ ವಿತ್ ಗ್ಲಾಸ್ ಹೋಗ್ಬೋದು, ಓಕೆ, MS ರೇಲಿಂಗ್ ಹೋಗ್ಬೋದು, MS ರೇಲಿಂಗ್ ವಿತ್ ಗ್ಲಾಸ್ ಹೋಗ್ಬೋದು, ಇಲ್ಲ SS ರೇಲಿಂಗ್ ಬರೀ ವಿತೌಟ್ ಗ್ಲಾಸ್ ಹೋಗ್ಬೋದು. ವಿತೌಟ್ ಆ ತರನು ಮಾಡ್ಕೊಬಹುದಲ್ವಾ? ಅಂದ್ರೆ ಪ್ಯಾಕೇಜ್ ಅಲ್ಲಿ ನಮ್ದು SS ರೇಲಿಂಗ್ ವಿತೌಟ್ ಗ್ಲಾಸ್ ಇರುತ್ತೆ, ಬಟ್ ಕಸ್ಟಮರ್ ಗ್ಲಾಸ್ ಬೇಕು ಅಂದ್ರೆ ಅದನ್ನ ಎಕ್ಸ್ಟ್ರಾ ಬೇರ್ ಮಾಡ್ಬಿಟ್ಟು ತಗೊಳ್ತಾರೆ. ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬಿಟ್ಟು ಅದನ್ನ ಆಡ್ ಆನ್ ಮಾಡ್ಕೊಬಹುದು ಅಲ್ವಾ? ಕಂಟಿನ್ಯೂ ಮಾಡ್ಬಿಡೋಣ ಸರ್, ಬನ್ನಿ ಸರ್. ಸೇಮ್ ಇದೇ ತರ ಬಂದ್ರೆ ಕೆಳಗಡೆ ತರ ಇಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ ಬಂದಿದೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ತಗೊಂಡಿದ್ದೀರಾ? ಓಕೆ ಓಕೆ. ಮಾಸ್ಟರ್ ಬೆಡ್ರೂಮ್ ಸೇಮ್ ಆಸ್ ಯೂಶುವಲ್ ಕೆಳಗಡೆ ಏನಿತ್ತು ಅದೇ ತರ ಬರುತ್ತೆ. ಒಂದು ತಗೊಂಡಿದ್ದೀರಾ? ಎಸ್ ಸರ್. ಇಲ್ಲೂ ಕೂಡ ಒಂದು ಸಿಟ್ ಔಟ್ ಅನ್ನು ಕ್ರಿಯೇಟ್ ಆಗಿದೆ. ಓಕೆ, ಬಟ್ ಸ್ವಲ್ಪ ಎಲಿವೇಶನ್ ಲುಕ್ ಬರ್ಲಿ ಅಂತ ಮೇಲ್ಗಡೆ ಇಲ್ಲಿ ಇಂಟೀರಿಯರ್ ಅಲ್ಲಿ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಹಾಕಿರೋದು. ಏನ್ ಸರ್ ಇದು ಆಕ್ಚುಲಿ? ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಅಂತ ಬರುತ್ತೆ, ಇಂಟೀರಿಯರ್ ಅಲ್ಲಿ ಹಾಕ್ಸಿರೋದು ಸರ್. ಓಕೆ ಓಕೆ ಓಕೆ. ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಅಂತ ಹೇಳ್ತಾರೆ ಸರ್ ಇದನ್ನ? ಓಕೆ, ಸೊ ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಅಂತ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಮಾಡಿಸ್ಕೊಂಡಿರೋದು ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಅಂತ ಹೇಳ್ತಾರೆ ಸರ್. ಇಲ್ಲಿ ಆರಾಮಾಗಿ ಕೂತ್ಕೊಳ್ಳಕ್ಕೆ ಈ ಒಂದು 4 ರಿಂದ 6 ಜನ ಟೈಮ್ ಸ್ಪೆಂಡ್ ಮಾಡೋಕೆ ಆಗುತ್ತೆ. ಒಂದು ಒಳ್ಳೆ ಚೆನ್ನಾಗಿ ಏರಿಯಾ ಮಾಡ್ಕೊಟ್ಟಿದ್ದೀರಾ. ಓಕೆ ಓಕೆ. ಈ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಏನಿರುತ್ತೆ ಇದಕ್ಕೆ ನೀರೆಲ್ಲ ತಗೋದ್ರೆ ತೊಂದರೆ ಏನೂ ಆಗಲ್ಲ ಸರ್, ಏನೂ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಸರಿ ಬನ್ನಿ ಸರ್, ಹಾಗೆ ಟೆರೆಸ್ಗೆ ಕಂಟಿನ್ಯೂ ಮಾಡೋಣ. ಹಂಗೆ ಮುಂದಕ್ಕೆ ಬಂದ್ರೆ ಇಲ್ಲಿ ಸೇಮ್ ರೆಗ್ಯುಲರ್ ಆಗಿ ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಟಾಯ್ಲೆಟ್ ಬರ್ತಾ ಇದೆ. ಸೊ ಇಲ್ಲೊಂದು ವೈಡ್ ಆಗಿರೋ ಟಾಯ್ಲೆಟ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ ಓಕೆ. ಓಕೆ ಸರಿ ಸರ್. ಸರಿ, ಇವಾಗ ನೆಕ್ಸ್ಟ್ ಸರ್ ಇಲ್ಲಿಂದ ನೆಕ್ಸ್ಟ್ ಇದು ಸಾಲಿಡ್ ವುಡ್ ಡೋರ್ ಬರುತ್ತೆ. ಸಾಲಿಡ್ ವುಡ್ ಡೋರ್ ಇದು? ಸರ್ ಚೆನ್ನಾಗಿದೆ ಸರ್ ಇದು ಆಕ್ಚುಲಿ. ಎಸ್ ಸರ್. ಇನ್ನ ಆಚೆ ಕಡೆ ಬಂದ್ರೆ ಸೇಫ್ಟಿಗೋಸ್ಕರ ಇಲ್ಲೊಂದು MS ಡೋರ್ ಮಾಡ್ಕೊಟ್ಟಿದೀವಿ. ಇದು ಸೇಫ್ಟಿಗೋಸ್ಕರ ನೀವು ಮಾಡಿರೋದಲ್ವಾ ಇದು? ಯಾಕಂದ್ರೆ ಸಾಲಿಡ್ ವುಡ್ ಇರೋದ್ರಿಂದ ಮತ್ತೆ ಆಚೆ ಕಡೆಯಿಂದ ಯಾರು ಬರಬಾರ್ದು ಅನ್ನೋ ಇದಕ್ಕೆ ಇದನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಆಕ್ಚುಲಿ ಇದು ಮೇಲ್ಗಡೆ ಹೋಗಕ್ಕೆ 2 ಫೀಟ್ ಲ್ಯಾಡರ್ ಕೊಟ್ಟಿರ್ತೀವಿ. ಓಕೆ. ಸೊ ಇದು ಅವ್ರಿಗೆ ಓಪನ್ ಟೆರೆಸ್ ಇದೆ. ಈ ಬಟ್ಟೆ ಹಾರಕ್ಕೆ ಯೂಸ್ ಮಾಡೋ ಟೀ ಆಂಗಲ್ ನಾವು ಪ್ರೊವೈಡ್ ಮಾಡ್ಬಿಟ್ರಿ. ಟೀ ಆಂಗಲ್ ಅನ್ನು ನಿಮ್ ಪ್ಯಾಕೇಜಸ್ ಎಲ್ಲ ಪ್ರೊವೈಡ್ ಮಾಡ್ಬಿಡ್ತೀರಲ್ವಾ ನೀವು ಇಲ್ಲಿ? ಹಾಕೊಟ್ಬಿಡ್ತೀರಾ? ಓಕೆ ಓಕೆ. ಸೊ ಇದಿಷ್ಟು ಓಪನ್ ಏರಿಯಾ ಬರುತ್ತೆ. ಸರ್ ಮೇಲ್ಗಡೆ ಟ್ಯಾಂಕ್ ಎಷ್ಟು ಬಂದಿದೆ ಸರ್ ಅದು? ಸರ್ ಇದು ಆಕ್ಚುಲ್ ಆಗಿ 1500 ಅಂದ್ರೆ 500 ಲೀಟರ್ ಸೋಲಾರ್ ಬರುತ್ತೆ ಸರ್. ಇಲ್ಲಿ ರೂಮ್ ಅಲ್ಲಿ ಇದೀವಿ, ಟಾಪ್ ಅಲ್ಲಿ ಇದೀವಿ. ವಾಟರ್ ಪ್ರೂಫಿಂಗ್ ಮಾಡಿರ್ತೀವಿ. ವಾಟರ್ ಪ್ರೂಫಿಂಗ್ ಮಾಡ್ತೀರಾ ಸರ್ ನೀವು ಎಲ್ಲ ಕಡೆ? ಎಲ್ಲ 100% ಇಲ್ಲಿ ವಾಟರ್ ಪ್ರೂಫಿಂಗ್ ಆಗಿರುತ್ತೆ. ಓಕೆ ಓಕೆ. ಮೇಲ್ಗಡೆ ಈಗ 1000 ಲೀಟರ್ ಟ್ಯಾಂಕ್ ಕೊಟ್ಟಿರ್ತೀವಿ. ಸೊ ಅದ್ರದ್ದು ಕನೆಕ್ಷನ್ ಬಂದಿರುತ್ತೆ, ಹಾಟ್ ವಾಟರ್, ಕೋಲ್ಡ್ ವಾಟರ್ ಎಲ್ಲ. ಓಕೆ. ಸೊ ಬೋರ್ವೆಲ್ ಒಂದು ಕನೆಕ್ಷನ್ ಬಂದಿರುತ್ತೆ, ಕಾವೇರಿ ವಾಟರ್ ಒಂದು ಕನೆಕ್ಷನ್ ಬಂದಿರುತ್ತೆ. ಓಕೆ. ಯಾರು ಸೋಲಾರ್ ಬೇಕು ಅಂದ್ರೆ ಇಲ್ಲಿ ಕನೆಕ್ಷನ್ಸ್ ಎಲ್ಲ ಬಿಟ್ಕೊಟ್ಬಿಡ್ತೀರಾ ಸರ್? ಅದೆಲ್ಲ ರೆಡಿ ಇರುತ್ತೆ. ಸೋಲಾರ್ ಇರುತ್ತೆ, ಎಕ್ವಾಗಾರ್ಡ್ ಇರುತ್ತೆ, ಗೀಸರ್ ಇರುತ್ತೆ. ಏನಾದ್ರು ಮೇಲ್ಗಡೆ ತಂದು ಕೊಟ್ರೆ ನಾವು ಫಿಕ್ಸ್ ಮಾಡ್ಕೊಡ್ತಾ ಇರ್ತೀವಿ. ನೀವೇ ಫಿಕ್ಸ್ ಮಾಡ್ಕೊಟ್ಬಿಡ್ತೀರಾ? ಓಕೆ ಓಕೆ. ವಿದೌಟ್ ಅಡಿಷನಲ್ ಚಾರ್ಜಸ್? ಲೇಬರ್ ಚಾರ್ಜ್ ನಮ್ದು ಇರುತ್ತೆ. ಸೊ ಇಕ್ವಿಪ್ಮೆಂಟ್ ಚಾರ್ಜ್ ಓನರ್ದು ಇರುತ್ತೆ. ಇನ್ನ ಈ ಬಿಲ್ಡಿಂಗ್ ಎಲಿವೇಶನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಜಾಸ್ತಿ ಗ್ರ್ಯಾಂಡ್ ಆಗೂ ಮಾಡಿಲ್ಲ, ಜಾಸ್ತಿ ಸಿಂಪಲ್ ಆಗೂ ಮಾಡಿಲ್ಲ. ಸ್ವಲ್ಪ ಡೀಸೆಂಟ್ ಆಗಿ ರಿಚ್ ಲುಕ್ ಕಾಣೋ ತರ ಮಾಡಿರೋದು. ಸೇಮ್ ಗೇಟಿಗೆ ಮ್ಯಾಚ್ ಆಗೋ ತರ ಇಲ್ಲಿ ಸಿರಾ ಬೋರ್ಡ್ ಏನು ಯೂಸ್ ಮಾಡಿದೀವಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಅದೇ ತರ ಯೂಸ್ ಮಾಡಿರೋದು. ಜಸ್ಟ್ ಬ್ಯಾಂಡ್ ಗಳನ್ನ ಯೂಸ್ ಮಾಡಿರೋದು. ಇಲ್ಲಿ MS ವರ್ಟಿಕಲ್ ಪರ್ಗೋಲಾ ತರ ಸೇಫ್ಟಿನೂ ಆಗಿರ್ಬೇಕು, ಲುಕ್ ಬರ್ಲಿ ಅಂತ ಮಾಡಿರೋದು. ಬಿಟ್ರೆ ಫ್ರಂಟ್ ಬಾಲ್ಕನಿ 2 ಸಿಟ್ ಔಟ್ ಅಲ್ಲಿ SS ರೇಲಿಂಗ್ ವಿತ್ ಗ್ಲಾಸ್ ಹಾಕಿರೋದು. ಇನ್ನ ಡೀಸೆಂಟ್ ಕಲರ್ ಮ್ಯಾಚಿಂಗ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಿಂಗ್ ಹಾಕಿರೋದು. ಬಿಟ್ರೆ UPVC ವಿಂಡೋಸ್ ರೆಗ್ಯುಲರ್ ಆಗಿ ಕಾಣ್ತಾ ಇದೆ.
ನೋಡಿದ್ರಲ್ಲ ವೀಕ್ಷಕರೇ, ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಸತತವಾಗಿ ಕಸ್ಟಮರ್ಸಿಗೆ ತಮ್ಮ ಕೈಲಾದಂತಹ ಸರ್ವಿಸ್ ನ ಕೊಡ್ತಾ ಇದೆ. ನಿಮಗೂ ಕೂಡ ರಿಯಾಯಿತಿ ದರದಲ್ಲಿ ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಕೆಳ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ ನಿಮ್ಮ ಕನಸಿನ ಮನೆಯ ಬಗ್ಗೆ ನಮ್ಮ ಹತ್ರ ತಿಳಿಸಿ, ನಮ್ಮ ಕೈಲಾದಂತಹ ಟಿಪ್ಸ್ ಗಳನ್ನ ನಾವು ಕೊಟ್ಟು ನಿಮ್ಮ ಕನಸಿನ ಮನೆಯನ್ನ ಸಾಕಾರಗೊಳಿಸೋದ್ರಲ್ಲಿ ಕನ್ನಡಕೂರ ಮನೋಜ್ ಕುಮಾರ್ ಅವರಾಗ್ಲಿ, ಕೈಟ್ಸ್ ಅವರಾಗ್ಲಿ ಸದಾ ನಿಮ್ಮೊಂದಿಗೆ ಇರ್ತಾರೆ. ನಮಸ್ಕಾರ, ಧನ್ಯವಾದಗಳು. ಸ್ಟಾಪ್ ಡನ್ ಸರ್. ಓಕೆ.